ದಯಮಾಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರಿಗೆ ಟಿವಿಯನ್ನು ಸಬ್ಸ್ಕ್ರೈಬರ್ ಆಗಿ ವೀಕ್ಷಣೆ ಮಾಡಿ. ಏಕೆಂದರೆ ಇನ್ನು ಮುಂದಿನ ದಿನಗಳಲ್ಲಿ ಸಾರಿಗೆಯ ಪ್ರತಿಯೊಂದು ವಿಷಯವನ್ನು ಸಾರಿಗೆ ಟಿವಿ ಮುಖಾಂತರವಾಗಿ ರಾಜ್ಯದ ಮೂಲೆ ಮೂಲೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ದಯಮಾಡಿ ಎಲ್ಲರೂ ಸಹ ಸಾರಿಗೆ ಟಿವಿ ಮುಖಾಂತರವಾಗಿ ಸಬ್ಸ್ಕ್ರೈಬರ್ ಆಗಿ ಅತಿ ಹೆಚ್ಚಿನ ಚಂದಾದಾರರಾಗಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ದಯವಿಟ್ಟು ಈ ಸಾರಿಗೆ ಟಿವಿ ನಮ್ಮ ಒಂದು ಸಂಸ್ಥೆ ಒಳಗಡೆ ಬಂದಾಗ ನಮ್ಮ ನೌಕರರ ಜೊತೆಯಲ್ಲಿ ಒಂದು ಬಾಂಧವ್ಯವನ್ನ ಹೊಂದಿದಾಗ ಒಂದು ಒಳ್ಳೆ ವಾತಾವರಣ ಇಲ್ಲಿ ಸೃಷ್ಟಿ ಆಗ್ತಾ ಇದೆ. ಎಲ್ಲರಿಗೂ ಸಹ ಒಂದು ನೈಜ ವಿಷಯಗಳನ್ನ ತಿಳಿಸುವಂತ ಪ್ರಯತ್ನವನ್ನ ನಮ್ಮ ಸಾರಿಗೆ ಟಿವಿ ಧನಂಜಯ ಅವರು ಮಾಡ್ತಾ ಇದ್ದಾರೆ. ದಯವಿಟ್ಟು ಅವ್ರು ಬೆಳಿಬೇಕು. ಯಾಕಂದ್ರೆ ಸಾರಿಗೆ ನೌಕರರಿಗೆ ಎಲ್ಲಾ ತರದ ವಿಷಯಗಳನ್ನು ಸಹ ಅವರು ನೇರವಾಗಿ ತಲುಪಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅವರ ಒಂದು ಈ ಸಾರಿಗೆ ಟಿವಿಯನ್ನ ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿ. ಸಂಘದ ಅಧ್ಯಕ್ಷರಾದಂತ ಜಗದೀಶ್ ಸರ್ ಅವರೇ ಮತ್ತು ಉಪಾಧ್ಯಕ್ಷರಾದಂತ ನಮ್ಮ ಖಜಾಂಚಿ ಆದಂತ ನಮ್ಮ ಸುಧಾಕರ್ ರೆಡ್ಡಿ ಸರ್ ಅವರೇ ಮತ್ತೆ ನಮ್ಮ ಯೋಗೇಶ್ ಅವರೇ ಮತ್ತೆ ನಮ್ಮ ಕಲ್ಯಾಣ ಕರ್ನಾಟಕದ ವಲಯ ಅಧ್ಯಕ್ಷರಾದಂತ ಸೂರ್ಯಕಾಂತ್ ಟೈಗರ್ ಅವರೇ ಮತ್ತು ಈ ಒಂದು ರಾಜ್ಯ ಸಂಘಟನೆಯ ಕಾರ್ಯಾಧ್ಯಕ್ಷರಾದಂತ ಹರೀಶ್ ಗೌಡ್ರೆ ಮತ್ತು ಈ ಒಂದು ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಅಂತ ಡಿ ರಾಮು ಸರ್ ಅವರೇ ಮತ್ತೆ ರಮೇಶ್ ಕನ್ನಡ ಕ್ರಿಯಾ ಸಮಿತಿ ಅಧ್ಯಕ್ಷರಾದಂತ ರಮೇಶ್ ಸರ್ ಅವರೇ ಮತ್ತು ನಮ್ಮ ಕಲ್ಯಾಣ ಕರ್ನಾಟಕದ ವತಿಯಿಂದ ಆಗಮಿಸಿದಂತ ನಮ್ಮ ಎಲ್ಲಾ ವಿಭಾಗದ ಪದಾಧಿಕಾರಿಗಳು ಮತ್ತು 4 ನಿಗಮದ ವತಿಯಿಂದ ಆಗಮಿಸಿದಂತ ಎಲ್ಲ ನಮ್ಮ ನೌಕರ ಬಂಧುಗಳಿಗೆ ನನ್ನ ನಮಸ್ಕಾರಗಳು. 99% ಸ್ಟ್ರೈಕ್ ಸಕ್ಸಸ್ಫುಲ್ ಆಗಿದೆ. ಯಾರೋ ಒಬ್ರು 1% ಕರೆಸ್ಬೇಕಂತಂದ್ರು ಅದು ಕೂಡ ಮಧ್ಯಾಹ್ನವರೆಗೂ ಆಯ್ತು. ಅಲ್ಲಿಂದ ಕೂಡ ಅವ್ರದ್ದು ಕೂಡ ವಿಫಲ ಆಯ್ತು. ಇದ್ರ ಮೇಲೆ ಅರ್ಥ ಮಾಡ್ಕೋಬೇಕು, ನಾವು ಒಗ್ಗಟ್ಟಾಗಿದ್ದೀವ ಇಲ್ಲ ಅಂತಬೋದು. ಮತ್ತೆ ಅದೇ ಯಾರು ತಿಳ್ಕೊಳಕ್ ಹೋಗ್ಬಾರ್ದು, ಅದೇ ಕೇಳಕ್ ಹೋಗ್ಬಾರ್ದು. ಈ ಒಂದು ಸ್ಟ್ರೈಕ್ ನಾವು 99% ನಾವು ಸಕ್ಸಸ್ಫುಲ್ ಮಾಡಿದೇವೆ ಅಂತಂದ್ರೆ ಎಲ್ಲಾ ನೌಕರಲ್ಲಿ ಒಗ್ಗಟ್ಟಾಗಿದ್ದೇವೆ, ಎಲ್ಲಾ ಸಂಘಟನೆಗಳಲ್ಲಿ ಒಗ್ಗಟ್ಟಾಗಿದೆ ಅಂತ. ಯಾರೋ ಒಬ್ರು ಒಂದು ಆ ಸಂಘಟನೆಗೆ ಒಬ್ಬರು ರಾಜ್ಯಾಧ್ಯಕ್ಷ, ಈ ಸಂಘಟನೆಗೆ ಒಬ್ಬ ಪ್ರಧಾನ ಕಾರ್ಯದರ್ಶಿ, ಅದ್ರಾಗ ಒಬ್ರು ಯಾರೋ ಏನೋ ಇಲ್ದೇನೆ ಒಂದು ಅಧ್ಯಕ್ಷ ಮಾಡ್ಕೊಂಡು ನಾವು ಒಂದು ಸಂಘಟನೆ ಒಂದು ನಮ್ದು ಒಂದು ಇದೆ ಅಂತಂದ್ರೆ ಈ ಜಂಟಿ ಸಮಿತಿ ಇರುವಂತ ಎಲ್ಲ ನೌಕರರ ಸಂಘಟನೆ ಈ ಸಂಘಟನೆ ಅದೇ ಈ ಸಂಘಟನೆ ಜಂಟಿ ಸಮಿತಿಯನ್ನು ಬಿಟ್ಟು ಆ ಸಂಘಟನೆ ಒಂದು ಮುಷ್ಕರ ಕರೆ ಕೊಡ್ಲಿ, ಅದೊಂದು 99% ಸಕ್ಸಸ್ ಆಗ್ಬಿಟ್ಟ ಯಾವುದೇ ಕಾರಣಕ್ಕೆ ಆಗ್ತಿಲ್ಲ. ಇವಾಗ ಕೂಡ ಅವರಿಗೆ ಮಾಡಕ್ ಚಾನ್ಸ್ ಇದೆ. ಒಬ್ಬಂದೇ ಬರ್ಲಿ, ಅವರು ಬಂದವರು ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಕರೆ ಕೊಡ್ಲಿ. ಯಾವ್ದಾದ್ರು ಒಂದು ಬಸ್ ಒಂದು ಡಿಪೋದಲ್ಲಿ ಒಂದು ಬಸ್ ನಿಲ್ಲಿಸ್ತೇವೆ, ಅವ್ರ ಪದಾಧಿಕಾರಿಗಳೇ ಅವರು ಬಸ್ ತಕೊಂಡು ಎಲ್ಲೋ ಒಂದು ಬಸ್ ಸ್ಟ್ಯಾಂಡ್ ನಿಂತ್ಕೊಂಡ್ ಬರ್ತಾರೆ. ಆದ್ರೆ ಈ ಮೊನ್ನೆ ನಮ್ಮ ಸ್ಟ್ರೈಕ್ ಏನಾಯ್ತು, ಅದು ಸಕ್ಸಸ್ಫುಲ್ ಸ್ಟ್ರೈಕ್ ಆಯ್ತು. ಅವತ್ತು ಎಲ್ಲಾ ನೌಕರರು ಒಂದು ಒಗ್ಗಟ್ಟಿನಿಂದ ಸ್ಟ್ರೈಕಿಗೆ ಸಪೋರ್ಟ್ ಮಾಡಿದ್ರು, ಸಕ್ಸಸ್ಫುಲ್ ಆಯ್ತು. ಆದ್ರೆ ಯಾರೋ ಒಂದು ಏನಂತಾರಲ್ಲ ನಮ್ಮ ಸರಿ ಕಡ್ಡಿ ಆಡ್ಸೋರು ಇರ್ತಾರಲ್ಲ, ಆ ಕಡ್ಡಿ ಆಡ್ಸೋರ್ಲಿಂದ ನಮ್ಮ ಸ್ಟ್ರೈಕ್ ನ ವಿಫಲ ಆಯ್ತು. ಆಗ್ಲಿ ಅವ್ರ ಮೇಲೆ ಒಳ್ಳೆ ಮಾಡ್ಬೇಕಂತ ಮನುಷ್ಯತೆ ಇದ್ರೆ ಈ ತರ ಮಾಡ್ತಿರ್ಲಿಲ್ಲ. ಆದ್ರೆ ಮಾಡ್ಲಿ, ಆದ್ರೂ ಕೂಡ ನಮ್ಮ ಹೋರಾಟ ಕಂಟಿನ್ಯೂ ಆಗಿ ಹೋರಾಟ ಮಾಡ್ತಾನೆ ಇರ್ತೀವಿ. ನಮ್ಮ ಹಕ್ಕು ಏನ್ ಪಡ್ಕೋಬೇಕು ಆ ಪಡ್ಕೋ ತನಕ ನಾವು ಯಾವುದೇ ರೀತಿಯಿಂದ ಹಿಂಜರಿಯಲ್ಲ, ಯಾವುದಕ್ಕೂ ಒಂದು ಬಗ್ಗಲ್ಲ. ಈ ನಿರಂತರವಾಗಿ ಹೋರಾಟ ಮಾಡಕ್ಕೆ ನಾವು ಯಾವ ಶತಸಿದ್ಧ. ಮೊನ್ನೆ ನಡೆದಂತ ಸ್ಟ್ರೈಕ್ ಅಲ್ಲಿ 4 ನಿಗಮದ ಎಲ್ಲ ಕಡೆ ಸ್ಟ್ರೈಕ್ ಆಯ್ತು. ನಮ್ಮ ಕಲ್ಯಾಣ ಕರ್ನಾಟಕದಿಂದ ಟೋಟಲಿ 100% ಸಕ್ಸಸ್ಫುಲ್ ಸ್ಟ್ರೈಕ್ ಆಯ್ತು. ಎಲ್ಲಾ ನಿಗಮದಲ್ಲಿ ಹೋಗಿ ಮಧ್ಯಾಹ್ನದಿಂದ 1 ಗಂಟೆಯಿಂದ 80% ಹೊರತು, BMTC ಅಲ್ಲಿ ವಾಯುವ್ಯದಲ್ಲಿ 60% ಹೊರತು, ಮತ್ತೆ KSRTC ಅಲ್ಲಿ 70% ಹೊರತು. ಆದ್ರೆ ನಮ್ಮ ಸಾಯಂಕಾಲವರೆಗೂ 4% ಒಂದು 10% ಕೂಡ ಓಡಕ್ ಆಗ್ಲಿಲ್ಲ. ಒಂದು 10% ಕೂಡ ನಮ್ದು ಓಡಿಸ್ಲಕ್ಕಾಗಿಲ್ಲ. ಯಾಕಂತಂದ್ರೆ ಒಂದು ಸಂಘಟನೆಯಲ್ಲಿ ಒಂದು ಸಪೋರ್ಟ್ ಆಗಿ ನಮ್ಮ ಕಲ್ಯಾಣ ಕರ್ನಾಟಕ ಆಗಿ ನಿಂದಿರ್ಬೇಕಂತಂದ್ರೆ ಅಲ್ಲಿರುವಂತ ಮುಖಂಡರುಗಳು ಫಸ್ಟ್ ಸ್ಟ್ರಾಂಗ್ ಆಗಿ ನಿಂತಂತಂದ್ರೆ ಎಂಪ್ಲಾಯ್ಸ್ ಗಳಲ್ಲ ಅವರು ಸಪೋರ್ಟ್ ಆಗಿ ನಿಂತಿರ್ತಾರೆ. ಎಲ್ಲಾ ಕಡೆಯಿಂದ ಆ ತರ ಅಂತ ನಾನು ಹೇಳಕ್ ಬಯಸ್ತಾ ಇಲ್ಲ. ಆದ್ರೆ ಅವರಾಗಿ ಒಂದು ಧೈರ್ಯ ತುಂಬಿ ಅವರಿಗೆ ನಾವಿದ್ದೀವಿ, ನಿಮ್ ನೋಡ್ಕೊತೀವಿ, ನಾವು ನಮ್ಮ ಕಲ್ಯಾಣ ಕರ್ನಾಟಕ ವತಿಯಿಂದ ನಮ್ದು ಒಂದು ಜಂಟಿ ಸಮಿತಿಯಿಂದ ಮೀಟಿಂಗ್ ಆಯ್ತು. ನೀವು ಯಾವುದೇ ರೀತಿ ಭಯ ಪಡಕ್ ಹೋಗ್ಬಿಡ್ರಿ, ಫಸ್ಟ್ ನಾವು ಮುಂದಿರ್ತೀವಿ.
ನಮ್ಮ ಸಂಘಟನೆ ಜಂಟಿ ಸಮಿತಿಯವರು ಮುಂದಿರ್ತೀವಿ. ನಿಮ್ಗೆ ಏನಾರ ಆದ್ರೆ ಫಸ್ಟ್ ನಮಗೆ ಆಗ್ಲಿ ಅಂತ ನಾವು ಕೇಳ್ಕೊತೀವಿ. ನಿಮ್ಗೆ ಯಾರಿಗೂ ನಾವು ಬೆನಿಫಿಷನ್ ಮಾಡೋದಿಲ್ಲ ಅಂತಂದ್ರೆ ಫಸ್ಟ್ ಎಲ್ಲಾ ಡಿವಿಷನ್ ಎಲ್ಲಾ ಡಿಪೋಗಳಿಗೆ ಮಾತು ಕೊಟ್ಟಾಗ ಮಾತ್ರ ಒಂದು ಸ್ಟ್ರೈಕ್ ನಮ್ಮ ಕಲ್ಯಾಣ ಕರ್ನಾಟಕ ಸಕ್ಸಸ್ಫುಲ್ ಆಯ್ತು. ಅದೇ ರೀತಿ ಎಲ್ಲಾ ಸಂಘಟನೆಗಳಿಗೆ ಒಂದು ಜಂಟಿ ಸಮಿತಿಗೆ ನಾನು ಹೇಳ್ತಿದ್ದೀನಿ, ಮೊನ್ನೆ 5ನೇ ತಾರೀಕು ಚಾರ್ಜ್ ಶೀಟ್ ಆಯ್ತು. ಎಲ್ಲ ನಮ್ಮ ಇಲ್ಲಿ ನಮ್ಮ ಹಲವಾರು ಬಂಧುಗಳು ಅವರು ಚಾರ್ಜ್ ಮ್ಯಾನ್ ಇದ್ದ ಇನ್ಚಾರ್ಜ್ ಇಂದ ಚಾರ್ಜ್ ಮ್ಯಾನ್ ಪರ್ಮಿಷನ್ ಆಗ್ಬಿಟ್ಟು ಅದರಿಂದ ವಂಚಿತರಾಗ್ಯಾರ. ನಾನು ಮೊನ್ನೆ ಅಧ್ಯಕ್ಷರಲ್ಲಿ ಒಂದು ಕೇಳ್ಕೊಳ್ತೇನೆಂದ್ರೆ, ಈ ವಂಚಿತರಾದವನ್ನ ಅವ್ರನ್ನ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕಂತ ಒಂದು ಜಂಟಿ ಸಮಿತಿಯಿಂದ ಪರವಾಗಿ ಅವರು ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು. ಈ 15ನೇ ತಾರೀಕು ಏನು ಮೀಟಿಂಗ್ ಇದೆ, ಅವ್ರಿಂದ ಏನಪ್ಪಾ ಅಂದ್ರೆ ನಮ್ದು ಪ್ರೊಟೆಕ್ಷನ್ ಬೇಕಾದ್ರೆ ನಮ್ದು ಆರ್ಡರ್ ಮುಂದೆ ಹೋಗ್ಲಿ, ಒಂದು ತಿಂಗಳ ಮುಂದೆ ಆರ್ಡರ್ ಬೇಕು, ಅದು ಆಗ್ಲಿ ಮತ್ತೊಂದು ಮೀಟಿಂಗ್ ಆಗ್ಲಿ. ಆದ್ರೆ ಈ ಒಂದು ವಂಚಿತರಾದಂತ ನೌಕರರು ನಮ್ಮ ಬೆನ್ನೆಲುಬಾಗಿ ನಿಂತು ನಮಗೆ ಸಪೋರ್ಟ್ ಮಾಡಿ ಅವ್ರದ್ದು ಪ್ರಮೋಷನ್ ಕೂಡ ಅವ್ರದ್ದು ಯೋಚನೆ ಮಾಡಿದ್ರೆ ನಮ್ಮ ಹಿಂದೆ ನಿಂತು ಸಪೋರ್ಟ್ ಮಾಡಿದ್ರೆ ಯಾವುದೇ ರೀತಿ ಅನ್ಯಾಯ ಆಗ್ಲಾರ್ದಂಗೆ ನೋಡ್ಕೋಬೇಕಂತಂದು ನನ್ನೊಂದು ಮನವಿ ಇದೆ. ಯಾಕಂದ್ರೆ ಇಲ್ಲಿ BMTC ಮತ್ತು KSRTC ವಲಯದಲ್ಲಿ ಯಾವುದೇ ತರ ಪ್ರಮೋಷನ್ ಇಲ್ಲ. ಈಗ ನಮ್ದು 371 ಏನಿದೆ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆದಷ್ಟು ಎಲ್ಲಾ ಪ್ರಮೋಷನ್ ಕೊಡ್ಬೇಕಂತಂದು ಮ್ಯಾಲಿನ ಒಂದು ಆದೇಶದಿಂದ ಒತ್ತಾಯದಿಂದ ಅವ್ರು ಹೇಳ್ತಿದಾರೆ, ನಿಮ್ದು ಪ್ರಮೋಷನ್ ಫಸ್ಟ್ ತಗೊಳ್ರಿ, ನಿಮ್ದು ಇತ್ಯರ್ಥ ಆಗಿದ ಮೇಲೆ ನಿಮ್ದು ಇತ್ಯರ್ಥ ಆಗಿದ್ಮೇಲೆ ನಿಮ್ಗೆ ಯಾವ ಜಾಗದಲ್ಲಿ ಬರ್ಬೇಕು ಆ ಜಾಗದಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ. ಅದು ಇದೇ ತರ ಇತ್ಯರ್ಥ ಆದ್ಮೇಲೆ ಅಂದ್ರೆ ಅವರು ಅನ್ಯಾಯಕ್ಕೆ ಒಳಗಾಗ್ತಾರ. ಅದಕ್ಕೆ ದಯಮಾಡಿ ಏನಪ್ಪಾ ಅಂತಂದ್ರೆ ಅವ್ರು ವಂಚನೆ ಆಗದಂಗೆ ಅವ್ರನ್ನ ಅನ್ಯಾಯ ಆಗದಂಗೆ ನೋಡ್ಕೊಂಡು ಮೊನ್ನೆ 13ನೇ ತಾರೀಕು ಮೀಟಿಂಗ್ ಆಗ್ತದೆ, ಅವ್ರ ಅವ್ರಿಗೆ ನ್ಯಾಯ ದೊರಕಿಸ್ಬೇಕಂತ ನಮ್ಮ ಕಡೆಯಿಂದ ಮನವಿ ಮಾಡ್ತಿದ್ದೀನಿ. ಹಾಗೆ ಮತ್ತು ಎಲ್ಲ ನಮ್ಮ ಹಲವಾರು ಮುಖಂಡಗಳು ಮತ್ತೆ ತಾವೆಲ್ಲ ಮಾತಾಡಬೇಕು, ಸಮಯ ಅಂತ ಬಹಳ ಕಮ್ಮಿ ಇದೆ. ಅದರಿಂದ ನಂದು ಎಷ್ಟೇ ಒಂದು ಮಾತಿಗೆ ನಾನು ವಿರಾಮ ಕೊಡ್ತೀನಿ. ಈ ಸಮಯದಲ್ಲಿ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸುತ್ತಾ ಈ ಒಂದು ನನ್ನ ಎರಡು ಮಾತನ್ನ ಮುಗಿಸ್ತೀನಿ. ರಾಜ್ಯ ಸಮಿತಿ ವತಿಯಿಂದ ಇವತ್ತು ಚಿಂತನ ಮಂಥನ ಸಭೆಗೆ ನಮ್ಮ ಕಲ್ಯಾಣ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ವತಿಯಿಂದ ಅವರಿಗೆ ಧನ್ಯವಾದವನ್ನು ಅರ್ಥ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ 4 ನಿಗಮದ ಎಲ್ಲ ಕಾರ್ಮಿಕ ಬಂಧುಗಳಿಗೆ ಈ ಒಂದು ನನ್ನ ಕಡೆಯಿಂದ ಎಲ್ಲ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನೌಕರರ ಸಂಘದ ವತಿಯಿಂದ ತಮ್ಮೆಲ್ಲರಿಗೂ ಅದನ್ನು ಸಲ್ಲಿಸ್ತಾ, ಇವತ್ತೇನು ನಮ್ಮ ಏನು 38 ತಿಂಗಳ ಅರಿಯರ್ಸು ಮತ್ತು 1/1/2024 ಬರ್ತಕ್ಕಂಥ ವೇತನ ಪರಿಷ್ಕರಣೆ ಬಗ್ಗೆ ನಾನು ಒಂದೇ 2 ಮಾತೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಭಾಳಷ್ಟು ಜನ ಮಾತಾಡೋದಿರ್ಬೋದು. ತಾವೇನು ರಾಜ್ಯ ಸಮಿತಿಯವರು ಏನು ನಿರ್ಧಾರ ತಗೋತೀರಿ 1/1/2024 ವೇತನ ಪರಿಷ್ಕರಣೆ ಮಾಡಿಸಿ ಮತ್ತು 32 ತಿಂಗಳ ಅರಿಯರ್ಸ್ ಕೊಡಿಸಿ ಆಮೇಲೆ ವೇತನ ಪರಿಷ್ಕರಣೆ ಏನು ಮಾಡಿಸ್ತೀರಿ ಅದರ ಒಂದು ನೀವು ಮಾನ್ಯ ಪ್ರಧಾನ ಕಾರ್ಯದರ್ಶಿಯಿಂದ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಿಂದ ಏನು ಅಗ್ರಿಮೆಂಟ್ ಪರಿಷ್ಕರಣೆ ಬರ್ಸ್ಕೊಳ್ತೀರಿ, ಇಮಿಡಿಯೇಟ್ ಆಗಿ ಅದೇ ದಿನದಿಂದನೇ ಬರ್ಸ್ಕೊಂಡು ತಾವೇನಾದ್ರೂ ಆ ಒಂದು ದಾಖಲೆ ತಗೋಬೇಕಂತ ಹೇಳಿ ಎಲ್ಲ ನಮ್ಮ ರಾಜ್ಯ ಸಮಿತಿ ಪದಾಧಿಕಾರಿಗಳೇ ನಾವು ವಿನಂತಿ ಮಾಡ್ಕೊಳ್ತೀವಿ. ಯಾಕಂದ್ರೆ ಇವತ್ತು 2020 ಏನು ಬರಬೇಕಾದಂಥದ್ದು 23ಕ್ಕೆ ಮಾಡ್ಯಾರ, ಅಲ್ಲಿ ನಮಗೆ 2 ವರ್ಷ ವಿಳಂಬ ಆಗಿ ನಾವು ಈ ಪರಿಸ್ಥಿತಿ ಬರಬೇಕಾಗಿದೆ. ಅದಕ್ಕಾಗಿ ದಯವಿಟ್ಟು ತಮ್ಮೆಲ್ಲರಿಗೂ ನಾವು ವಿನಂತಿ, ಅಗ್ರಿಮೆಂಟ್ ಯಾವಾಗ ಆಯ್ತದ ಆ ದಿನಾಂಕ ತಾವೇನಂದ್ರೆ ಒಂದು ಬರಹ ರೂಪದಲ್ಲಿ ತಾವೊಂದು ಸಂಘಟನೆಗೆ ತಗೋಬೇಕು. ಯಾಕಂದ್ರೆ ಆ ದಿನ ನಿಮ್ಮಲ್ಲಿ ಒಂದು ಮನವಿ ಇತ್ತಂದ್ರೆ ಅದು ನಮ್ಮ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಒಳ್ಳೆಯ ರೀತಿಯಲ್ಲಿ ನಮ್ಮ ವೇತನ ಪರಿಷ್ಕರಣೆ ಇರ್ತದೆ. ಅದಕ್ಕಾಗಿ 4 ನಿಗಮದ ವಲಯದ ಏನು ವ್ಯವಸ್ಥಾಪನ ನಿರ್ದೇಶಕರು ಇರ್ತಾರೆ. ಈಗ ನಾವು ಒಂದು ವೇಳೆ ನಾವು ಎಲ್ಲ ನೌಕರು ನಾವು 1900 ಏನು ಕೈಗಾರಿಕಾ ಒಪ್ಪಂದ ಪ್ರಕಾರ ನಮಗೆ ಅಗ್ರಿಮೆಂಟ್ ಆಗ್ತದೆ. ಅವರು ಯಾವ ಡೇಟಿಗೆ ಮಾಡ್ತಾರೆ ಅಂತ ಹೇಳಿ ಎಲ್ಲ ವ್ಯವಸ್ಥಾಪಕ ನಿರ್ದೇಶಕರನ್ನು ಗೊತ್ತಾಗ್ತದೆ ಮತ್ತು ಅಧಿಕಾರಿ ಒಂದಾದವರಿಗೆ ಗೊತ್ತಾಗ್ತದೆ. ನಾವು ಸ್ಟ್ರೈಕ್ ಮಾಡೋದ್ರ ಪ್ರಶ್ನೆ ಬರಲ್ಲ. ಸ್ಟ್ರೈಕ್ ಮಾಡಬೇಕಾದ್ರೆ ನಾವು ಚಾಲನಾ ಸಿಬ್ಬಂದಿಗಳು, ತಾಂತ್ರಿಕ ಸಿಬ್ಬಂದಿಗಳೇ ಯಾಕೆ ಬರಬೇಕು? ಅಧಿಕಾರಿಗಳಿಗೆ ಮೊದಲ ಗೊತ್ತೇ ಇರ್ತದೆ ಅವ್ರಿಗೆ ನಾವು ಸ್ಟ್ರೈಕ್ ಯಾಕೆ ಹೋಗ್ಬೇಕು. ಅದಕ್ಕಾಗಿ ಎಲ್ಲ ವ್ಯವಸ್ಥಾಪಕ ನಿರ್ದೇಶಕರಿಗೆ ತಮ್ಮ ರಾಜ್ಯ ಸಮಿತಿಯಿಂದ ತಾವೇನು ಪರಿಷ್ಕರಣೆ ಮಾಡ್ತೀರಿ ಆ ಒಂದು ದಿನಾಂಕವನ್ನು ನೀವು ಪತ್ರ ಮುಖಾಂತರ ಹೋಗಬೇಕು. ಮತ್ತು ಅದೇ ರೀತಿಯಾಗಿ ತಾವೇನು 38 ತಿಂಗಳ ಅರಿಯರ್ಸ್ ಕೊಡಿಸ್ಬೇಕು ಮತ್ತು 2024 ವೇತನ ಪರಿಷ್ಕರಣೆ ಮಾಡಿಸ್ಕೊಡ್ಬೇಕಂತ ಹೇಳಿ ನಾವು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನೌಕರ ಸಂಘದ ವತಿಯಿಂದ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ನಾನು 2 ಮಾತು ಮುಗಿಸ್ತೀನಿ.